ಭಾನುವಾರ ಮೃತದೇಹದ ಬಳಿ 4-5 ಜನರು ಬಂದು ದೃಶ್ಯವನ್ನ ವೀಕ್ಷಿಸಿರುವಂತಹ ಆ ದೃಶ್ಯ ಪವರ್ ಟಿವಿಗೆ ಲಭ್ಯ ಆಗಿದೆ. ಅಂದ್ರೆ ಗಮನಿಸ್ತಾ ಇದ್ದೀವಿ ನಾವು ಪವರ್ ಟಿವಿಗೆ ಲಭ್ಯ ಆಗಿರುವಂತಹ ದೃಶ್ಯದಲ್ಲಿ ಭಾನುವಾರ ಅಂದ್ರೆ ಜೂನ್ 9ನೇ ತಾರೀಕು ಜೂನ್ 8ಕ್ಕೆ ಕೊಲೆ ನಡೆಯುತ್ತೆ. ಈ ಎಲ್ಲ ಬೆಳವಣಿಗೆಗಳು ಅಲ್ಲಿಂದನೇ ಶುರುವಾಗೋದು. ಜೂನ್ 9ಕ್ಕೆ ಮೃತದೇಹವನ್ನ ವೀಕ್ಷಿಸ್ತಾ ಇರುವಂತಹ ದೃಶ್ಯ. ಸುಮಾರು 4-5 ಮಂದಿ ಇದ್ದಾರೆ, ಮೃತದೇಹವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಭಾನುವಾರದ ದೃಶ್ಯ ಇದು. ಭಾನುವಾರ ಏನೆಲ್ಲ ಆಯ್ತು, ಆ ಮೃತದೇಹದ ಬಳಿ ಸುಮಾರು 4-5 ಮಂದಿ ನಿಂತು ಆ ಮೃತದೇಹವನ್ನ ನೋಡ್ತಾ ಇರುವಂತಹ ದೃಶ್ಯ. ಫೋಟೋಗಳು ತೆಕ್ಕೋತಿದ್ದಾರೆ, ಏನು ಅನ್ನೋದನ್ನ ವೀಕ್ಷಣೆ ಮಾಡ್ತಿದ್ದಾರೆ. ಅಂದ್ರೆ ಈ ಪ್ರಕರಣ ಜೂನ್ 8ಕ್ಕೆ ನಡೆಯುತ್ತೆ. ಆತನನ್ನ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವಂಥದ್ದು, ಶೆಡ್ಗೆ ಕರೆಸಿಕೊಂಡು ಇದೆಲ್ಲ ಆಗುವಂಥದ್ದು ಜೂನ್ 8ಕ್ಕೆ. ಜೂನ್ 8ಕ್ಕೆ ಆತನನ್ನ ಅಂದ್ರೆ ಆತನ ಮೃತದೇಹವನ್ನ ಈ ರೀತಿ ಮೋರಿ ಬಳಿ ಬಿಸಾಕ್ ಹೋಗಲಾಗುತ್ತೆ ಆಟೋ ಮುಖಾಂತರ. ಆ ನಂತರದಲ್ಲಿ ಅಲ್ಲೇ ಇದ್ದಂತಹ ಒಂದಷ್ಟು ಜನ ಸಾರ್ವಜನಿಕರು ಮೃತದೇಹವನ್ನ ವೀಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯ ಪವರ್ ಟಿವಿಗೆ ಲಭ್ಯವಾಗಿದೆ. ಇದು ಭಾನುವಾರದ ದೃಶ್ಯ. ಭಾನುವಾರ ಅಲ್ಲಿದ್ದಂತಹ ಕೆಲ ಸಾರ್ವಜನಿಕರು ಜೊತೆಗೆ ಅಲ್ಲಿ ಯಾರು ಮೊದಲು ಈ ಮೃತದೇಹವನ್ನ ನೋಡಿ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸ್ತಾರೆ, ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಸಾರ್ವಜನಿಕರು ಜೊತೆಗೆ ಸಂಬಂಧಪಟ್ಟವರು ಅಲ್ಲೇ ಇದ್ದಂಥವರು ಬಂದು ಆ ಮೃತದೇಹವನ್ನ ವೀಕ್ಷಣೆ ಮಾಡ್ತಿದ್ದಾರೆ. ಗಮನಿಸ್ತಾ ಇದ್ದೀವಿ ಭಾನುವಾರದ ದೃಶ್ಯ. ಇದು ಪವರ್ ಟಿವಿಗೆ ಲಭ್ಯ ಆಗಿರುವಂತಹ ದೃಶ್ಯ. ಮತ್ತೊಂದು ಕಡೆ ಆತನ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ, ಹಿಂಸೆ ಕೊಟ್ಟು ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀವಿ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ರವರನ್ನ ಈಗಾಗಲೇ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದ ಹಿನ್ನೆಲೆ ದರ್ಶನ್ ಬಂಧನಕ್ಕೂ ಮುನ್ನ ಮೈಸೂರಿನ ಕುವೆಂಪು ನಗರದ ಗೋಲ್ಡ್ಸ್ ಜಿಮ್ ನಲ್ಲಿ ವರ್ಕೌಟ್ ಅನ್ನ ಮಾಡ್ತಾ ಇದ್ರು. ಬೆಳಿಗ್ಗೆ ಮೈಸೂರಿನ ಖಾಸಗಿ ಹೋಟೆಲ್ ರಾಡಿಸನ್ ಬ್ಲೂ ಹೋಟೆಲ್ ನಿಂದ ನೇರವಾಗಿ ಬಂದಂತಹ ನಟ ದರ್ಶನ್ ರವರು ಇದೇ ಜಿಮ್ ನಲ್ಲಿ ವರ್ಕೌಟ್ ಅನ್ನ ಮಾಡ್ತಾ ಇದ್ರು. ಸುಮಾರು 1 ಗಂಟೆಗೂ ಅಧಿಕ ಹೊತ್ತು ಈ ಗೋಲ್ಡ್ಸ್ ಜಿಮ್ ನಲ್ಲಿ ವರ್ಕೌಟ್ ಅನ್ನ ಮಾಡಿದ್ರು. ಈ ಗೋಲ್ಡ್ಸ್ ಜಿಮ್ ನಲ್ಲಿ ವರ್ಕೌಟ್ ಅನ್ನ ಮಾಡುವಂತಹ ವಿಡಿಯೋಗಳು ಕೂಡ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ನಟಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಆರೋಪದ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ದರ್ಶನ್ ರವರ ಜೊತೆಗಿದ್ದಂತಹ ಹುಡುಗರು ಜೊತೆಗೆ ದರ್ಶನ್ ರವರು ಹಲ್ಲೆ ಮಾಡಿ ಕೊಂದಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಈಗ ದರ್ಶನ್ ರವರ ಮೇಲೆ ಬಂದಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗಾಗಲೇ ನಟಿ ಪವಿತ್ರ ಗೌಡ ಸೇರಿದಂತೆ ನಟ ದರ್ಶನ್ ರವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಏನು ಡೆವಿಲ್ ಶೂಟಿಂಗ್ ಏನಿತ್ತು ಜೂನ್ 9ರಿಂದ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ ನಲ್ಲಿ ನಟ ದರ್ಶನ್ ರವರು ಉಳಿದುಕೊಂಡಿದ್ರು. ಆ ಸಂದರ್ಭ ಅಲ್ಲಿಂದಲೂ ಕೂಡ ಈ ಬೆಳ್ಳಂಬೆಳಿಗ್ಗೆ ಈ ಗೋಲ್ಡ್ಸ್ ಜಿಮ್ಗೆ ಬಂದು ವರ್ಕೌಟ್ ಅನ್ನ ಮಾಡ್ತಾ ಇದ್ರು. ಬೆಳಿಗ್ಗೆ ಸುಮಾರು 6 ಗಂಟೆಗೆ ಬಂದಂತಹ ದರ್ಶನ್ ರವರು ಸುಮಾರು 1.5 ತಾಸುಗಳ ಕಾಲ ಇಲ್ಲಿ ಗೋಲ್ಡ್ಸ್ ಜಿಮ್ ಅಲ್ಲಿ ವರ್ಕೌಟ್ ಅನ್ನ ಮಾಡಿದ್ರು. ಅದಾದ ಬಳಿಕ ವಾಪಸ್ ತಮ್ಮ ಹೋಟೆಲ್ ಏನಿದೆ ರಾಡಿಸನ್ ಬ್ಲೂ ಹೋಟೆಲ್ಗೆ ಹೋಗುವಂತಹ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ರೇಣುಕಾ ಸ್ವಾಮಿಯ ಕೊಲೆ ಕೇಸ್ನಲ್ಲಿ ವಶಕ್ಕೆ ಪಡೆದುಕೊಂಡು ಇಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಕರೆದೊಯ್ದಿರುವಂತದ್ದು. ಈ ಪ್ರಕರಣದ ಹಿನ್ನೆಲೆ ಕೊಲೆ ಕೇಸ್ನಲ್ಲಿ ನಿಜಕ್ಕೂ ಕೂಡ ನಟ ದರ್ಶನ್ ರವರ ಕೈವಾಡ ಇತ್ತ, ಅವರೇ ನೇರವಾಗಿ ಭಾಗಿಯಾಗಿದ್ರ, ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ರವರು ಈಗ ಸುಖಾಂತ್ಯವನ್ನ ಕಾಣ್ತಾರ, ಎಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಿಂದಷ್ಟೇ ಉತ್ತರ ಹೊರ ಬರಬೇಕಿದೆ. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು.